ಮೊನ್ನೆ ಗುತ್ತಿಗೆದಾರರಾದ ಶರತ್ ದೊಡ್ಡಮನಿ ಅವರು ನಮ್ಮ ಮಹಾನಗರ ಪಾಲಿಕೆ ಸಿಬ್ಬಂದಿಗಳಿಗೆ ಹಾಗೂ ನಾವು ಸರ್ಕಾರದ ಹಾಗೂ ಎಲೆಕ್ಷನ್ ನಿರ್ದೇಶನದ ಮೇರೆಗೆ ನಾವು SR ಡ್ಯೂಟಿ ಮಾಡ್ತಿದ್ರು ಎಲ್ಲರೂ ಮಹಾನಗರ ಪಾಲಿಕೆ ಸಿಬ್ಬಂದಿ ಹಾಗೂ SR ಡ್ಯೂಟಿ ಮಾಡಿದವರು ಎಲ್ಲರಿಗೂ ಅವಹೇಳನಕಾರಿಯಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಆಮೇಲೆ ಎಲ್ಲರೂ ಬೆಳಗ್ಗೆ ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ನಾವು ಸಾಕಷ್ಟು ಕೆಲಸದ ಒತ್ತಡ ನಡುವೆ ಕಾರ್ಯನಿರ್ವಹಿಸ್ತಿದ್ದೀವಿ. ಎಲೆಕ್ಷನ್ ಡ್ಯೂಟಿ 100% SR ಫಾರ್ಮ್ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಎಲ್ಲರೂ ವಿತರಿಸಿದ್ದೀವಿ. ಅಷ್ಟಾದರೂ ಕೂಡ ಇವರು SR ಡ್ಯೂಟಿ ಮಾಡಂಗಿಲ್ಲ, ಇವರು ಆರಾಮಾಗಿ ತಿರುಗಾಡ್ತಿದ್ದಾರೆ, ಆಮೇಲೆ ಸಾವಜಿ ಊಟ ಮಾಡ್ತಾರೆ, ಕುಡಿತಾರೆ ಅಂತೇಳಿ ಅವಹೇಳನಕಾರಿಯಾಗಿ ಅವ್ರು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ನಂತರ ಏನಂತ ಹೇಳಿದ್ರೆ ಬುದ್ಧಿಜೀವಿಗಳು ಕೂಡ ಇವ್ರಿಗೆ ಸಾಥ್ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಅವರೆಲ್ಲರೂ. ಆಮೇಲೆ ರಾಜಕಾರಣಿಗಳ ಬಗ್ಗೆ ಕೂಡ ಮಾತಾಡಿದ್ದಾರೆ. ಹಲವಾರು ರೀತಿಯಾಗಿ ಎಲ್ಲರ ಬಗ್ಗೆನೂ ಅವಹೇಳನಕಾರಿಯಾಗಿ ಮಾತಾಡಿದ್ರಿಂದ ನಮ್ಮ ಪಾಲಿಕೆ ಸಿಬ್ಬಂದಿಗಳಿಗೆ ಹಾಗೂ SR ಡ್ಯೂಟಿ ಮಾಡಿದ ಎಲ್ಲ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದವರು ಎಲ್ಲರಿಗೂ ಬಹಳ ನೋವಾಗಿರೋದ್ರಿಂದ ಅವರನ್ನು ಕೂಡಲೇ ಅರೆಸ್ಟ್ ಮಾಡಬೇಕು. ಆಮೇಲೆ ನಾವು ನಮ್ಮ ಏನು ಒಂದು ಪ್ರತಿಭಟನೆ ಇಲ್ಲ ಹಿಂತಗೊಳ್ತೀವಿ. ಅವ್ರು ಅರೆಸ್ಟ್ ಮಾಡಿದ ನಂತರನೇ ನಾವು ಹಿಂತಗೊಳ್ಬೇಕಂತೇಳಿ ನಾವು ಒಂದು ನಿರ್ಧಾರ ಮಾಡಿದ್ದೀವಿ. ತೀರ್ಕೊಂಡಿದ್ದಾರೆ. ಆಮೇಲೆ ನಮ್ಮ ಮಹಾನಗರ ಪಾಲಿಕೆ ಸಿಬ್ಬಂದಿ ಒಳಗೆ BP ಜಾಸ್ತಿ ಆಗಿದೆ, ಶುಗರ್ ಜಾಸ್ತಿ ಆಗಿದೆ. ನಮ್ಮ ಕಮಿಷನರ್ ಸರ್, DC ಮೇಡಮ್ ಆಯಿತು, ಆಮೇಲೆ ಮೇಯರ್ ಮೇಡಮ್ ಆಯಿತು, ಪ್ರತಿಯೊಬ್ಬರು ಕೆಳ ಹಂತದ ನೌಕರರಿಂದ ಹಿಡ್ಕೊಂಡು ಕ್ಲಾಸ್ 1 ಆಫೀಸರ್ ತನಕ ಪ್ರತಿಯೊಬ್ಬರು SR ಫಾರ್ಮ್ ತುಂಬಿ ಮನೆಗಳಿಗೆ ವಿತರಣೆ ಮಾಡಿ ಎಲ್ಲ ಸಾಕಷ್ಟು ಕೆಲಸ ಮಾಡಿದ್ದಾರೆ. ನಮ್ಮ ಸೆಕೆಂಡ್ ಸಾಟರ್ಡೆ ರಜೆ ತಗೊಂಡಿಲ್ಲ, ಸಂಡೇ ರಜೆ ತೆಗೆದುಕೊಂಡಿಲ್ಲ. ಇಷ್ಟಾದರೂ ಕೆಲಸ ಮಾಡಿದ್ರು ಕೂಡ ನಮ್ಮ ಬಗ್ಗೆ, ಆಮೇಲೆ ಎಲ್ಲ ಸರ್ಕಾರಿ ನೌಕರರ ಬಗ್ಗೆ ಅವಹೇಳನಕಾರಿ ರೀತಿಯಾಗಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ನಮ್ಮ ಮಹಾನಗರ ಪಾಲಿಕೆ ಸಿಬ್ಬಂದಿಗಳಿಗೆ ಹಾಗೂ SR ಕೆಲಸ ಮಾಡ್ತಿದ್ದ ಎಲ್ಲರಿಗೂ ತುಂಬ ನೋವಾಗಿದೆ. ಅದರಿಂದ ಅವ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಬೇಕು. DC ಮೇಡಮ್ ಅವರು ಕೂಡ ಎಲ್ಲರ ಮನೆಗೆ ಹೋಗಿ SR ಫಾರ್ಮ್ ಕೊಟ್ಟಿದ್ದಾರೆ. ಇಂಥ ನಮ್ಮ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಒತ್ತಡದಲ್ಲಿ ಕೂಡ ಇವರು ಒಬ್ಬ ಗುತ್ತಿಗೆದಾರರಾಗಿ ಇಲ್ಲೇ ಮಹಾನಗರ ಪಾಲಿಕೆಯಲ್ಲಿ ಗುತ್ತಿಗೆದ ಕೆಲಸ ಮಾಡಂತ ಇಲ್ಲೇ ಅವ್ರದ್ದೇನು ಊಟ ಮಾಡ್ತಾರಲ್ಲ ಇಲ್ಲೇ ನಮ್ಮ ಮಹಾನಗರ ಪಾಲಿಕೆಯಿಂದ ಒಂದು ಹೊತ್ತು ಊಟ ತುಂಬತೈತೆ ಅವ್ರಿಗೆ ಅಂತ ಕಾಂಟ್ರಾಕ್ಟ್ ಇದ್ಕೊಂಡು ಕೂಡ ನಮ್ಮ ಬಗ್ಗೆ ಒಂದು ಅವಹೇಳನಕಾರಿ ರೀತಿ ಮಾತಾಡೋದಕ್ಕೆ ಬಹಳ ನೋವಾಗಿದೆ. ಅವರನ್ನು ಕೂಡಲೇ ಅರೆಸ್ಟ್ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಲು ಇಚ್ಛಿಸ್ತಿದ್ದೇವೆ. ಇಲ್ಲ, ಸೋಮೋಟೋ ಕಂಪ್ಲೇಂಟ್ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಎಲ್ಲರ ಬಗ್ಗೆ ಮಾತಾಡಿದ್ರು ಅವರು. ಇಲ್ಲ, ನಾವು ನೌಕರ ಸಂಘ ಇದೆ, ಇಲ್ಲ ನಾವು ಸೋಮೋಟೋ ಕಂಪ್ಲೇಂಟ್ ಅವ್ರು ಮಾಡ್ಬೇಕಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಎಲ್ಲರ ಬಗ್ಗೆ ಹೇಳಿದಾರೆ ಅವ್ರ. ಒಬ್ಬರ ಬಗ್ಗೆ ಅಂತ ಟಾರ್ಗೆಟ್ ಮಾಡಿದ್ರೆ ರಾಜಕಾರಣಿ ಬಗ್ಗೆ ಹೇಳ್ಯಾರ, ಆಮೇಲೆ ಅಧಿಕಾರಿಗಳ ಬಗ್ಗೆ ಹೇಳ್ಯಾರ, ಆಮೇಲೆ ಬುದ್ಧಿಜೀವಿಗಳ ಬಗ್ಗೆ ಕೂಡ ಹೇಳಿದ್ದಾರೆ. ಈ ರೀತಿ ಹೇಳಿದ್ರೆ ನೋಡ್ರಿ ವಿಡಿಯೋ ನೋಡ್ರಿ ಯಾವ ರೀತಿ ಮಾತಾಡಿದಾರೆ ಅಂತೇಳಿ ನೋವಾಗ್ತಿದೆ.